ಸುದರ್ಶನ್ ಸರ್, ನಾವು ಈ ಹಾಡನ್ನು ಕೇಳಲಿಕ್ಕೆ ಮುಂಚೆ ರಾಜೀವ್ ಸರ್ ಹೇಳ್ತಾ ಇದ್ರು ಇಟ್ಸ್ ಅ ಬ್ಯಾಟಲ್ ಆಫ್ ನರೇಟಿವ್. ನಾವು ಯುದ್ಧ ಭೂಮಿಯಲ್ಲಿ ಆಡ್ತಾ ಇರುವ ಯುದ್ಧಕ್ಕಿಂತ ಅಥವಾ ಮಾಡುವ ಯುದ್ಧಕ್ಕಿಂತ ಘೋರವಾಗಿರೋದು ಬ್ಯಾಟಲ್ ಆಫ್ ನರೇಟಿವ್ಸ್. ಯಾವ ಹಂತಕ್ಕೆ ಹೋಗ್ಬಿಡುತ್ತೆ ಅಂತಂದ್ರೆ ಇದು ಕೇವಲ ಸೋಷಿಯಲ್ ಮೀಡಿಯಾಕ್ಕೆ ಸೀಮಿತವಾಗಿಲ್ಲ ಸರ್. ಆಪರೇಷನ್ ಸಿಂಧೂರ್ ಫಾರ್ ಎಕ್ಸಾಂಪಲ್, ಲೇಟೆಸ್ಟ್ ಎಕ್ಸಾಂಪಲ್, ಆಪರೇಷನ್ ಸಿಂಧೂರದ ಬಗ್ಗೆನೂ ನರೇಟಿವ್ಗಳು ಹೆಂಗ್ ಬಂದ್ಬಿಡ್ತು ಅಂತಂದ್ರೆ ಇದಕ್ಕೂ ಕೂಡ ಸಾಕ್ಷಿ ಕೇಳುವವರಿದ್ದಾರೆ, ಅದು ಪ್ರಿಸೈಸ್ ಅಟ್ಯಾಕ್ ಆಗೇ ಇರಲಿಲ್ಲ ಅಂತ ಹೇಳುವವರಿದ್ದಾರೆ, ಇದರಿಂದ ಕೂಡ ಎಲೆಕ್ಷನ್ ಅಜೆಂಡಾ ಇತ್ತು ಅಂತ ಹೇಳುವವರಿದ್ದಾರೆ. ಅಂದ್ರೆ ಭಾರತದ ನಾಗರಿಕರಾಗಿ ಭಾರತದ ಯೋಧರ ಸಾಹಸಗಾತಿಯನ್ನ ಸಂಭ್ರಮಿಸಬೇಕು ಅನ್ನೋ ಸಂದರ್ಭದಲ್ಲೂ ಕೂಡ ಗೊಂದಲ ಮೂಡಿಸುವಂತಹ ರಾಜಕೀಯ ಪ್ರೇರಿತ ಈ ನರೇಟಿವ್ ಎಷ್ಟು ಅಪಾಯ ಅಂತ ನೋಡಿ. ಅವರು ಇದನ್ನೆಲ್ಲ ಹೇಗೆ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅನ್ನೋದಕ್ಕೆ ಒಂದಿಷ್ಟು ಹಿಸ್ಟ್ರಿನಲ್ಲಿ ನೋಡಬೇಕಾಗುತ್ತೆ. ಈಗ 2000 ವರ್ಷಗಳ ಹಿಂದೆ ಚಾಣಕ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ಸ್ವಯಂಬೋಧ ಮತ್ತು ಶತ್ರುಬೋಧ ಅಂತ ಹೇಳ್ತಾನೆ. ಸ್ವಯಂಬೋಧ ನಮಗೆಲ್ಲ ನಮ್ಮೆಲ್ಲ ಸ್ಕ್ರಿಪ್ಚರ್ಗಳಲ್ಲೂ ಹೇಗೆ ಸಾತ್ವಿಕ ಆಗಿರಬೇಕು, ಹೇಗೆ ಭಕ್ತನಾಗಿರಬೇಕು, ಹೇಗೆ ಒಳ್ಳೆಯವನಾಗಿರಬೇಕು, ಹೇಗೆ ಯೋಧನಾದರೂ ಸರಿಯಾಗಿ ಯುದ್ಧ ಮಾಡಬೇಕು, ಅವೆಲ್ಲ ನಾವು ಎಲ್ಲ ಯಾವ ಸ್ಕ್ರಿಪ್ಚರ್ ಓದಿದ್ರು ಅದೇ ಹೇಳ್ತಾರೆ. ಆದರೆ ನಮಗೆ ಶತ್ರುಬೋಧ ಕಲಿಸಲಿಲ್ಲ. ಅದೇ ಪ್ರಾಬ್ಲಮ್. ಶತ್ರುಬೋಧದಲ್ಲಿ ಬಾಹ್ಯ ಶತ್ರು, ಆಂತರಿಕ ಶತ್ರು. ನಿಮಗೆ ನೆನಪಿರಬಹುದು, ಜನರಲ್ ಬಿಪಿನ್ ರಾವತ್, ದಿವಂಗತ ಜನರಲ್ ಬಿಪಿನ್ ರಾವತ್ ಒಂದು ಮಾತು ಹೇಳಿದ್ರು, ಇಂಡಿಯಾ ಫೇಸಸ್ 2.5 ಫ್ರಂಟ್ ವಾರ್. 1 ಪಾಕಿಸ್ತಾನ್, ಚೈನಾ, 0.5. ನಾನೀಗ ಅನ್ಸೋದು ಈಗ 0.5 ಮೀರಿ ಅದು ಒಂದಾಗ್ಬಿಟ್ಟಿದೆ. ಸೊ ಇಟ್ ಆಕ್ಚುಲಿ ಇಂಡಿಯಾ ಫೇಸಸ್ 3 ಫ್ರಂಟ್ ವಾರ್. ಪಾಕಿಸ್ತಾನ್, ಚೈನಾ ಫೇಸ್ ಮಾಡೋಕೆ ಒಂದು ವ್ಯವಸ್ಥಿತವಾದ ಸೈನ್ಯ ಇದೆ, ಸೈನಿಕರಿದ್ದಾರೆ, ದೇ ಆರ್ ಪ್ರೊಫೆಷನಲ್ಸ್, ದೇ ವಿಲ್ ಡೂ ಇಟ್. ಈ ಆಂತರಿಕ ಶತ್ರುಗಳನ್ನು ಯಾರು ನೋಡ್ಕೊಳ್ಳೋದು? ನೀವ್ ಹೇಳಿದ್ರಲ್ಲ, ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪ್ರೂಫ್ ಇದ್ದಾರೆ, ಗಿವ್ ಅಸ್ ಎವಿಡೆನ್ಸ್. ಯಾರು ಕೇಳಿದ್ದು? ಈ ಆಂತರಿಕ ಶತ್ರುಗಳು. ಯಾಕೆ? ಅವರನ್ನು ಆಡಿಸ್ತಿರೋದು ಬೇರೆ ಕಡೆಯಿಂದ ಬಾಹ್ಯ ಶಸ್ತ್ರಗಳು. ಅವು ನಮಗೆ ಈಗ ನೋಡಿ, ಮೊದಲನೇ ದೇಶಭಕ್ತಿ ಏನು ಅವರು ನುಡಿಸಿದ್ರು, ಸಾರೇ ಜಹಾಂ ಸೆ ಅಚ್ಚಾ, ಇಟ್ ವಾಸ್ ರಿಟರ್ನ್ ಇನ್ 1931 ಬೈ ಇಕ್ಬಾಲ್. ವೆನ್ ಪಾಕಿಸ್ತಾನ್ ಗಾಟ್ ಡಿವೈಡೆಡ್, ಹಿ ರ್ಯಾನ್ ಅವೇ ಟು ಪಾಕಿಸ್ತಾನ್. ಅಂತ ಸುಶ್ರಾವ್ಯವಾದ ಒಂದು ಗೀತೆ ರಚಿಸಿದವರು ಪಾಕಿಸ್ತಾನಕ್ಕೆ ಯಾಕೆ ಕೊಡೋದ? ಆ ಶತ್ರುಬೋಧನ ನಾವು ಕಲೀಲಿಲ್ಲ. ಈಗ ಆಪರೇಷನ್ ಸಿಂಧೂರ್ನಲ್ಲೂ ಅಷ್ಟೇ, ನಾವು ನೆರೆಟಿವ್ ವಾರ್ ಅಂತ ಇವರು ಹೇಳಿದ್ರಲ್ಲ, ಅದರಲ್ಲಿ ವಿ ಆರ್ ನಾಟ್ ಗುಡ್. ಲೆಟ್ ಮೀ ಸೇ ಫ್ರಾಂಕ್ಲಿ, ವಿ ಆರ್ ಲರ್ನಿಂಗ್ ನೌ. ಯಾವಾಗ ಟಾಮ್ ಕೂಪರ್ ಅಂತ ಒಬ್ಬ ಆಸ್ಟ್ರಿಯಾ ಏವಿಯೇಷನ್ ಸ್ಪೆಷಲಿಸ್ಟ್ ಬಂದು ಹೇಳಿದ್ನಲ್ಲ, ಇಂಡಿಯಾ ಹ್ಯಾಸ್ ಡೆಸ್ಟ್ರಾಯ್ಡ್ 19 ಏರ್ಕ್ರಾಫ್ಟ್ಸ್ ಆಫ್ ಪಾಕಿಸ್ತಾನ್, ಆವಾಗ ಈವನ್ ಇಂಡಿಯನ್ಸ್, ಈ ಆಂತರಿಕ ಶತ್ರುಗಳು ಬಾಯಿ ಮುಚ್ಚಿಕೊಂಡು ತಪ್ಪಗಾದ್ರು. ವಿ ಡಿಂಟ್ ಡೂ ದ್ಯಾಟ್. ಯಾಕಂದ್ರೆ ಇವರು ಎಲ್ಲೆಲ್ಲಿಂದಲ್ಲ ಗಾಜಾ ವಿಡಿಯೋ ಸ್ಲಿಪ್ ತಗೊಂಡ್ಬಂದ್ರು. ಆಮೇಲೆ ಈಗ ನಮ್ಮ ಕರ್ನಲ್ ಕುರೇಶಿ ಮತ್ತೆ ಸ್ಕ್ವಾಡ್ ಲೀಡರ್ ವ್ಯೋಮಿಕಾ ಸಿಂಗ್ ಏನ್ ಬ್ರೀಫಿಂಗ್ ಮಾಡಿದ್ರು, ಅದೇ ತರ ಅವ್ರು ಬ್ರೀಫಿಂಗ್ ಕಾಪಿ ಮಾಡಕ್ ಹೋಗಿ ದೇ ಶೋಡ್ ವಿಡಿಯೋ ಗೇಮ್ಸ್. ಕ್ಯಾನ್ ಯು ಇಮ್ಯಾಜಿನ್? ಅದನ್ನ ಕೆಲವು ಭಾರತೀಯರು ನಂಬ್ಕೊಂಡ್ಬಿಟ್ರು. ಇಷ್ಟೊಂದು ರಫೇಲ್ ಹೊಡೆದಾಕಿದ್ರಂತೆ. ಅದಕ್ಕೆ ಸರಿಯಾಗಿ ಟ್ರಂಪ್ ಅಣ್ಣ, ಐಲು ದೊರೆ, ಇವನು ಅಮೆರಿಕದ ಐಲು ದೊರೆ, ವಿಸಿಡ್ ಕಿತ್ತನೆ ಗಿರೆ, ಆಲ್ ದಟ್ ಥಿಂಗ್ ಸ್ಟಾರ್ಟೆಡ್ ಇನ್ಸೈಡ್ ಅಂಡ್ ಟ್ರಂಪ್ ಸೆಡ್ ಹೌ ಮೆನಿ ಇಡಿಯಟ್ಸ್ ವರ್ ಡೌನ್. ಸೊ ಇದೆಲ್ಲ ಸೇರ್ಕೊಂಡ್ಬಿಟ್ಟು ಆಪರೇಷನ್ ಸಿಂಧೂರದ ಏನು ಯಶಸ್, 88 ಗಂಟೆಗಳ ಕಾಲ ನಡೆದ ಈ ಯುದ್ಧದ ಒಂದು, ಈಗ ಪ್ರಪಂಚದ ನಾನಾ ಮಿಲಿಟರಿ ಕಾಲೇಜ್ಗಳಲ್ಲಿ ಇದನ್ನ ಸ್ಟಡಿ ಮಾಡ್ತಿದ್ದಾರೆ. ಹೌ ವಾಸ್ ಇಟ್ ಎಕ್ಸಿಕ್ಯೂಟೆಡ್, ಹೌ ವಾಸ್ ಇಟ್ ಪ್ಲಾನ್ಡ್, ಹೌ ವಾಸ್ it controlled, how was it stopped, most importantly when was it stopped? So ಇದನ್ನ ನಾವು ಈಗ ಕಲಿತಾ ಇದ್ದೀವಿ, ಶತ್ರುಬೋಧನ. ಮೋಸ್ಟ್ ಡೇಂಜರಸ್ ಪೀಪಲ್ ಆರ್ ದಿಸ್ ಆಂತರಿಕ ಶತ್ರುಗಳು. ಆಮೇಲೆ ಅವರನ್ನ ಯಾರೋ ಕುಣಿಸ್ತಿದ್ದಾರೆ, ಎಲ್ಲಿಂದನೂ ಕುಣಿಸ್ತಿದ್ದಾರೆ. ಒಬ್ಬ ನಾಯಕ ಹೋಗ್ಬಿಡ್ತಾನೆ ಫಾರಿನಿಗೆ ಮನಸ್ಸು ಬಂದಾಗ, ಅಲ್ಲೊಂದು 10-15 ದಿವಸ ಇರ್ತಾನೆ, ಯಾರನ್ನ ಭೇಟಿ ಮಾಡ್ತಾನೆ ಗೊತ್ತಿಲ್ಲ, ಏನೇನು ತುಂಬ್ಕೊಂಡ್ಬರ್ತಾನೆ, ಬಂದ್ ಕೂಡಲೇ ಏನೋ ಒಂದು ಅವಘಡ ಆಗ್ಬಿಡುದು. ಇದನ್ನ ನಾವು ಯಾಕೆ ಅಬ್ಸರ್ವ್ ಮಾಡ್ತಿಲ್ಲ? ಇದನ್ನ ಯಾಕೆ ವೈ ಆರ್ ವಿ ನಾಟ್ ಬ್ರಿಂಗಿಂಗ್ ಇಟ್ ಔಟ್? ಯಾಕಂದ್ರೆ ಇದೆಲ್ಲ ಸೋಷಿಯಲ್ ಮೀಡಿಯಾ ಜಮಾನ. ಇದರಲ್ಲಿ ನೋಡಿ, ಆಲ್ಗೋರಿದಮ್ಸ್ ಯೂಸ್ ಮಾಡ್ಕೊ, ಆಲ್ಗೋರಿದಮ್ಸ್ ಹ್ಯಾವ್ ಬಿಕಮ್ ಟೀಚರ್ಸ್. ಅದು ಇನ್ಸ್ಟಾಗ್ರಾಮ್ ನಲ್ಲಿ ಆಲ್ ದಿ ಯಂಗ್ಸ್ಟರ್ಸ್, ನೀವೇನ್ ಜೆನ್ಜಿ ಅಂತ ಕರೆದ್ರಿ, ಆಲ್ ದೋಸ್ ಜಂತರ್ ಮಂತರ್ ವರ್ ನಾಟ್ ಜೆನ್ಜಿ, ದೇ ವರ್
hooligans. They were antisocial animals. Gen Z are here. They are in NCC. They are in Air Force Academy. They are in Army Aviation. They are probably winning medals for India. Yes, they are Gen Z. ಸೊ ನಾವು ಅವ್ರನ್ನ ಜೆನ್ಜಿ ಅಂತ ಜನರಲ್ ಮಾಡಿಬಿಟ್ಟು ಜೆನ್ಜಿ ಆರ್ ಮೆಂಟ್ ಓನ್ಲಿ ಟು ಕ್ರಿಯೇಟ್ ನ್ಯೂಸೆನ್ಸ್ ಅಂತ ಹೇಳಬಾರ್ದು. ಅದರಲ್ಲಿ ತುಂಬಾ ಇದರಲ್ಲಿದೆ. ನಾವು ಈಗ ಕಲಿತಾ ಇದ್ದೇವೆ ಒಬ್ಬೊಬ್ಬರಾಗಿ ಹೌ ಟು ಪಿಕ್ ದ ಎನಿಮೀಸ್ ಬ್ರೈನ್. ವಾಟ್ ಇಸ್ ದಿಸ್ ಥಾಟ್ ಪ್ರೊಸೆಸ್? ಯಾಕಂದ್ರೆ ಈ ಇಂಡಿಯಾ ಪ್ರೋಗ್ರೆಸ್ ಆದಾಗೆ ಹೊರಗಿನಿಂದ ಉತ್ತರ ಬರ್ತಾ ಇದೆ. ಈ ಕಪ್ಪೆ ಕತೆ ಕೇಳಿದ್ರಲ್ಲ, ಒಂದ್ ಬುಟ್ಟಿನಲ್ಲಿ ಕಪ್ಪೆ ಹಾಕಿದ್ರೆ ಒಂದ್ ಕಪ್ಪೆ ಮೇಲಕ್ಕೆ ಬರೋಕ್ ಹೋದ್ರೆ ಇನ್ನು ಉಳಿದ ಕಪ್ಪೆಗಳು, ಈ ಹೊರಗಿನಿಂದಲೂ ಆ ಕಪ್ಪೆಗಳಿದ್ದಾವೆ, ಒಳಗಿನಿಂದಲೂ ಆ ಕಪ್ಪೆಗಳಿದ್ದಾವೆ. ಸೊ ವಿ ಶುಡ್ ಬಿ ವೆರಿ ವೆರಿ ಕೇರ್ಫುಲ್ ನೌ ಆನ್ವರ್ಡ್ಸ್ ಬಿಕಾಸ್ ಇಂಡಿಯಾ ಇಸ್ ಆನ್ ಎ ಪಾತ್ ಟು ಪ್ರೋಗ್ರೆಸ್.